ರಾಜ್ಯದಲ್ಲಿ ಭಾರೀ ಬರಗಾಲ ಬಂದಿರೋ ಕಾರಣದಿಂದ ಪರಿಹಾರದ ಹಣ ಇನ್ನೂವರೆಗೆ ಜಮಾ ಆಗಿದ್ದಿಲ್ಲ. ಆದರೆ ರಾಜ್ಯ ಸರ್ಕಾರ ಮೊದಲನೇ ಕಂತಿನ ಹಣ 2,000 ರೂಪಾಯಿ ಹಣವನ್ನು ಜಮಾ ಮಾಡಲಾಗುತ್ತದೆ ಎನ್ನುವ ಸುದ್ದಿ ಹಲವು ಕಡೆ ಹರಿದಾಡುತ್ತಿತ್ತು. ಆದರೆ ಇನ್ನೂವರೆಗೆ ರೈತರ ಖಾತೆಗೆ ಆ ಹಣ ಜಮಾ ಆಗಿದ್ದಿಲ್ಲ. ಡಿಸೆಂಬರ್ ತಿಂಗಳಲ್ಲಿ ಜಮಾ ಆಗುವ ಸಾಧ್ಯತೆ ಬಹಳ ಇತ್ತು. ಆದರೆ ಡಿಸೆಂಬರ್ ತಿಂಗಳಲ್ಲಿ ಆಗಿಲ್ಲ. ಜನವರಿ ತಿಂಗಳಲ್ಲಿ ಮೊದಲನೇ ವಾರದಲ್ಲಿ ಜಮಾ ಆಗುತ್ತದೆ ಎನ್ನುವ ಬಗ್ಗೆ ಮಾಹಿತಿ ಇತ್ತು. ಆದರೆ FID ರೈತರ ಫ್ರೂಟ್ ID ಅಂದರೆ FID ಸರಿ ಆಗಿಲ್ಲ ಅನ್ನುವ ಕಾರಣದಿಂದ ಹಣ DC ಆಫೀಸ್ ಅವರಿಗೆ ಬಂದು ಹಣ ರೈತರ ಖಾತೆಗೆ ಜಮಾ ಮಾಡುವ ವಿಳಂಬವಾಗಿತ್ತು. ಇವತ್ತು 22ನೇ ತಾರೀಕು, 23ನೇ ತಾರೀಕು, 24ನೇ ತಾರೀಕು ಜನವರಿ ತಿಂಗಳಲ್ಲಿ ಎಲ್ಲ ರೈತರಿಗೆ ಹಣ ಜಮಾ ಮಾಡುವ ಪ್ರಕ್ರಿಯೆ ಮುಂದುವರಿಯುತ್ತಿದೆ. ಕೆಲವು ರೈತರಿಗೆ ಹಣ ಕೂಡ ಇವತ್ತು ಜಮಾ ಆಗಿದೆ. ಇದರ ಫುಟೇಜನ್ನು ನಾನು ನನ್ನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೇನೆ. ಕೆಲವು ರೈತರಿಗೆ ಜಮಾ ಆಗಿದೆ. 24ನೇ ತಾರೀಕು 1ನೇ ತಿಂಗಳ 2024 ನೋಡಿ 2,000 ರೂಪಾಯಿ ಹಣ ಬೈ ಟ್ರಾನ್ಸ್ಫರ್ ಅಂದರೆ ಜಮಾ ಆಗಿದೆ. ನಿಮ್ಮ ಗ್ರಾಮದಲ್ಲಿ BCಗಳು ಇರ್ತಾರೆ ಅಥವಾ ಮೊಬೈಲ್ನಲ್ಲಿ ಚೆಕ್ ಮಾಡುವವರು ಇರ್ತಾರೆ. ಅವರ ಥರ ನೀವು ಈ ತರಹ ಮಿನಿ ಸ್ಟೇಟ್ಮೆಂಟ್ ನೋಡಿ ಚೆಕ್ ಮಾಡಿಕೊಳ್ಳಬಹುದು. ಈ ವಿಡಿಯೋದಲ್ಲಿ ನಿಮಗೆ ಒಂದು ಲಿಂಕನ್ನು ನೀಡುತ್ತೇನೆ. ಆ ಲಿಂಕಿಗೆ ಹೋಗಿ ನಿಮ್ಮ ಗ್ರಾಮದ ಹೆಸರನ್ನು ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಆಧಾರ್ ಕಾರ್ಡನ್ನು ಹಾಕಿ ನೀವು ಮಾಹಿತಿಯನ್ನು ಪಡೆದುಕೊಳ್ಳಬಹುದು. ಫ್ರೂಟ್ SPMK ಅಂದರೆ HTPPS ಇದು ಹೊಡೆದು karnataka.government.in ಈ ತರಹ ಕಂಪ್ಲೀಟ್ ಬರೆದು ನೀವು ನಿಮ್ಮ ಆಧಾರ್ ಕಾರ್ಡನ್ನು ಹಾಕಿ ನಿಮ್ಮ ತಾಲೂಕು, ನಿಮ್ಮ ಜಿಲ್ಲೆ, ನಿಮ್ಮ ಗ್ರಾಮ, ನಿಮ್ಮ ಸರ್ವೆ ನಂಬರ್ ಹಾಕಿ ಕಂಪ್ಲೀಟ್ ಮಾಹಿತಿ ತಗಂದ್ರೆ ನಿಮಗೆ ಪರಿಹಾರದ ಹಣ ಜಮಾ ಆಗಿದೆ ಇಲ್ಲ ಅನ್ನೋ ಬಗ್ಗೆ ಮಾಹಿತಿ ತಿಳಿಯುತ್ತದೆ. ಆದರೆ ನಿಮಗೆ ಇದರೊಳಗೆ ನೋಡೋದಕ್ಕೆ ಆಗಲ್ಲಪ್ಪ ಅಂದರೆ ನಿಮ್ಮ ಸಮೀಪದಲ್ಲಿರುವ ಗ್ರಾಮೀಣ ಕೇಂದ್ರಕ್ಕೆ ಹೋಗಿ ಅಥವಾ CSP ಪಾಯಿಂಟಿಗೆ ಹೋಗಿ ಕೂಡ ಚೆಕ್ ಮಾಡಿಕೊಳ್ಳಬಹುದು. ಅದು ಆಗೋದಿಲ್ಲಪ್ಪ ಅಂದ್ರೆ ನಿಮ್ಮ ಬ್ಯಾಂಕಿನ ಯಾವ ಬ್ಯಾಂಕಿಗೆ ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಇದೆ ಆ ಬ್ಯಾಂಕಿಗೆ ಹೋಗಿ ನಿಮ್ಮ ಪಾಸ್ಬುಕ್ ಅನ್ನು ಪ್ರಿಂಟ್ ಹಾಕ್ಕೊಂಡು ಚೆಕ್ ಮಾಡಿಕೊಂಡು ತಿಳಿದುಕೊಳ್ಳಬಹುದು. ಮತ್ತೊಂದು ವಿಷಯ ಏನಪ್ಪ ಅಂದರೆ ನೀವು ನಿಮ್ಮ ಮೊಬೈಲ್ನಲ್ಲಿ ಕೂಡ ಚೆಕ್ ಮಾಡಿಕೊಳ್ಳಬಹುದು. ಮೊಬೈಲ್ನಿಂದ ಹೇಗೆ ಚೆಕ್ ಮಾಡಿಕೊಳ್ಳೋದು ಅಂದರೆ KVGB ವಾಟ್ಸಪ್ ಬ್ಯಾಂಕಿಂಗ್ ಅಂತ ಟೈಪ್ ಮಾಡಿದರೆ KVG ಬ್ಯಾಂಕ್ನಲ್ಲಿ ಇದ್ದರೆ ನಿಮ್ಮ ಖಾತೆ DBT ಅಕೌಂಟ್ ಲಿಂಕ್ ಇದ್ದರೆ ಅವರು ನಮ್ಮ ಟಾಪ್ ಟೆಕ್ ಇನ್ ಕರ್ನಾಟಕ ಯೂಟ್ಯೂಬ್ ಚಾನಲಲ್ಲಿ ಅದರದ್ದು ವಾಟ್ಸಪ್ ಲಿಂಕ್ ಇದೆ. ಒಂದು ವಿಡಿಯೋ ಮಾಡಿ ಹಾಕಿದ್ದೀವಿ. ಆ ವಿಡಿಯೋನ ನೋಡಿ ನೀವು ಆ ತರಹ ಚೆಕ್ ಮಾಡಿಕೊಳ್ಳಬಹುದು. ಅಥವಾ ನಿಮ್ಮ ಬೇರೆ ಬ್ಯಾಂಕ್ ಇದ್ದರೆ, ನಿಮ್ಮ ಮೊಬೈಲ್ ಬ್ಯಾಂಕಿಂಗ್ ಇದ್ದರೆ ಅದರಲ್ಲೂ ಕೂಡ ಬೇಕಾದ್ರೆ ನೀವು ಚೆಕ್ ಮಾಡಿಕೊಳ್ಳಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಅಥವಾ ನಾನು ತಿಳಿಸಿದಂಥ ಮಾಹಿತಿ ಸರಿ ಇದ್ದರೆ ನನ್ನ ಟಾಪ್ ಟೆಕ್ ಇನ್ ಕರ್ನಾಟಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಈ ಪುಟ್ಟ ಚಾನಲ್ಗೆ ಸಪೋರ್ಟ್ ಮಾಡಿ, ಈ ವಿಡಿಯೋ ಶೇರ್ ಮಾಡಿ.